ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನನ್ನಮ್ಮ ಮತ್ತು ತಂಗಿ ಬೆಂಗಳೂರಿಗೆ ಬಂದಿದ್ದರು. ಅವರನ್ನು ಒಂದಿನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ನಿಗೆ ಕರ್ಕೊಂಡೋದೆ. ನಾವು ಹೋಗಿದ್ದು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದು ಜಾಸ್ತಿ ರಶ್ ಇರಲಿಲ್ಲ ಜನ. ನಾವು ಯಲಹಂಕದಿಂದ ಡೈರೆಕ್ಟ್ ಚಿಕ್ಕಬಳ್ಳಾಪುರ ಬಸ್ಸಿಗೆ ಹೋಗಿದ್ವಿ. ಅಲ್ಲಿಂದ ಇನ್ನೊಂದು ಸಿಟಿ ಬಸ್ ರೆಡಿ ಇರುತ್ತೆ, ಚಿಕ್ಕಬಳ್ಳಾಪುರ ಟು ಈಶಾ ಫೌಂಡೇಶನ್. ಅಲ್ಲಿ ಯಾರನ್ನೇ ಇನ್ಫಾರ್ಮೇಷನ್ ಕೇಳಿದ್ರು ಹೇಳ್ತಾರೆ. ಸೊ ಅಲ್ಲಿಂದ ಡೈರೆಕ್ಟ್ ಈಶಾ ಫೌಂಡೇಶನ್ಗೆ ಬಸ್ ಬಂದು ನಿಲ್ಲಿಸುತ್ತೆ. ಪ್ರತಿ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗೆ ಒಂದು ಬಸ್ ಇರುತ್ತೆ. ಸೊ ಹಾಗಾಗಿ ಓಡಾಡೋಕ್ಕೆ ಏನೂ ತೊಂದರೆ ಇರಲ್ಲ. ನಾವು ಹೋಗಿದ್ದು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದೆಲ್ಲ ಜನ ಇರಲಿಲ್ಲ. ಚೆನ್ನಾಗಿ ಆರಾಮಾಗಿ ನೋಡಿಕೊಂಡು ನಿಧಾನಕ್ಕೆ ಓಡಾಡ್ಕೊಂಡು ಬಂದ್ವಿ. ಸೊ ಸಂಜೆ ಆಗ್ತಾ ಕಾರಲ್ಲಿ ಬರುವಂಥವ್ರು ಜಾಸ್ತಿ ಜನ ಆಗ್ತಾರೆ. ಬಿಕಾಸ್ ಸಂಜೆ 6 ಗಂಟೆಯಿಂದ 7:30ವರೆಗೂ ಲೇಸರ್ ಶೋ ಇರುತ್ತೆ. ನಾವು ಕೂಡ ಲಾಸ್ಟ್ ಟೈಮ್ ಬಂದಾಗ ಸಂಜೆನೇ ಬಂದಿದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಹಾಗಾಗಿ ಈ ಸಲ ಬೆಳಗ್ಗೆನೇ ಬೇಗ ಹೊರಟು ಮಧ್ಯಾಹ್ನಕ್ಕೆಲ್ಲ ಅಲ್ಲಿ ರೀಚ್ ಆಗಿದ್ವಿ. ಮಳೆಗಾಲ ಇರೋದ್ರಿಂದ ಅಷ್ಟೇನು ಬಿಸಿಲಿರಲಿಲ್ಲ. ಸುತ್ತಮುತ್ತ ಇರೋ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ಇರೋವಂಥ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡ್ವಿ. ನಾವು ಹೊರಡೋ ಟೈಮಿಗೆ ಗೌರ್ಮೆಂಟ್ ಬಸ್ ಇರಲಿಲ್ಲ. ಹಾಗಾಗಿ ಆಟೋದಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಬಸ್ ಹತ್ತಿ ಮನೆಗೆ ರೀಚ್ ಆದ್ವಿ. ಒಂದು ಒಳ್ಳೆ ಟ್ರಿಪ್ ಆದಂಗೆ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.